ಮಲೆನಾಡಿನಲ್ಲಿ ಅಲ್ಲಲ್ಲಿ ಮಳೆ ಆರ್ಭಟಕ್ಕೆ ಗುಡ್ಡ ಕುಸಿತದ ಪ್ರಕರಣಗಳು ಕಂಡು ಬರ್ತಾ ಇದೆ. ತೀರ್ಥಹಳ್ಳಿಯ ಗಾಂಧಿನಗರದಲ್ಲಿರ್ತಕ್ಕಂಥ ಗುಡ್ಡವೊಂದು ಕುಸಿದ ಪರಿಣಾಮ ಕಾರ್ಮಿಕರ ವಾಸ ಮಾಡ್ತಿದ್ದಕ್ಕಂಥ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಕುಟುಂಬ ಸಂಪೂರ್ಣ ನೆಲಸಮಾಗಿರ್ತಕ್ಕಂಥ ದೃಶ್ಯ ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ತೀರ್ಥಹಳ್ಳಿಯ ಗಾಂಧಿನಗರದಲ್ಲಿರ್ತಕ್ಕಂಥ ಜಾಗ. ಇದು ಈ ಜಾಗದಲ್ಲಿ ಗುಡ್ಡದಲ್ಲಿ ಅಲ್ಲಲ್ಲಿ ಜರಿಗಳ ಮೂಲಕ ಮಳೆ ಹರಿತಾ ಇರ್ತಕ್ಕಂಥ ದೃಶ್ಯಗಳು. ಈಗೇನು JCB ದೊಡ್ಡ ಗಾತ್ರ JCB ತಂದು ಅಗೀತಾ ಇದ್ದಾರೆ. ಇಲ್ಲಿ ಒಂದು ಶೆಡ್ ಇತ್ತು. ಈ ಶೆಡ್ಡಲ್ಲಿ ಇದು ಉತ್ತರ ಕರ್ನಾಟಕ ಭಾಗದಿಂದ ಕೂಲಿ ಕಾರ್ಮಿಕ ಕುಟುಂಬವನ್ನು ಬಂದಿಲ್ಲಿ ವಾಸ ಮಾಡ್ತಾ ಇತ್ತು. ಗಂಗಾವತಿ ತಾಲೂಕಿನ ಕೊಕ್ಕರೆಗಾರು ಗ್ರಾಮದ ಮಲ್ಲಿಕಾರ್ಜುನ್, ನಾಗವೇಣಿ ಮತ್ತು ಅವರ ಒಂದು ಪುಟ್ಟ ಕಂದಮ್ಮ, 3 ವರ್ಷದ ಪುಟ್ಟ ಕಂದಮ್ಮ ಈ ಗುಡ್ಡ ಕುಸಿದ ಸಂದರ್ಭದಲ್ಲಿ ಈ ಶೆಡ್ ಏನಿಲ್ಲಿ ಕಾಣ್ತಾ ಇದೆ, ಶೆಡ್ಡಿನ ಅವಶೇಷಗಳು ಕಾಣ್ತಾ ಇದೆ. ಈ ಭಾಗದಲ್ಲಿ ಅವರು ಆ ಶೆಡ್ ಹಾಕೊಂಡು ವಾಸ ಮಾಡ್ತಿದ್ರು. ಅವ್ರ ಮೇಲೆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ 3 ಜನ ನೆಲಸಮ ಆಗಿದ್ದಾರೆ. ನೆಲಸಮಾಧಿ ಆಗಿರ್ತಕ್ಕಂಥ ದೃಶ್ಯ ಇದು. ಕಳೆದ ರಾತ್ರಿ 2:30ಕ್ಕೆ ಸುಮಾರಿಗೆ ಈ ಘಟನೆ ನಡೆದಿದ್ರು ಕೂಡ ಪೊಲೀಸರು, ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಘಡ ಉಂಟಾಗಿರ್ತಕ್ಕಂಥ ಸ್ಥಳದಲ್ಲಿ ಪಕ್ಕದಲ್ಲಿ ಕೂಡ ಇಲ್ಲಿ ಕೆಲವೊಂದು ಮನೆಗಳ ಮೇಲೆ ಕೂಡ ಮಣ್ಣು ಬಿದ್ದಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲೂ ಕೂಡ ಸುಮಾರು ಒಂದು 10-15 ಜನರನ್ನ ಸ್ಥಳೀಯ ಒಂದು ಆಸ್ಪತ್ರೆಗೆ ದಾಖಲು ಮಾಡಿ ಸಣ್ಣ ಪುಟ್ಟ ಗಾಯಗಳಾಗಿದ್ದವರಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಓರ್ವನನ್ನು ಕಳಿಸಿದ್ದಾರೆ. ಹಾಗೆ ಏನು ಜಲಸಮಾಧಿ ಅಥವಾ ನೆಲಸಮಾಧಿ ಆಗಿರ್ತಕ್ಕಂತಹ ಕುಟುಂಬದ ಶವಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಳೆದ ರಾತ್ರಿ 2:30ರಿಂದ ಇದುವರೆಗೂ ಕೂಡ ಶೋಧ ಕಾರ್ಯಾಚರಣೆ ನಡೀತಿದೆ. ಈ ಘಟನಾ ಸ್ಥಳದಲ್ಲಿ ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಅವರು ಕೂಡ ಬಂದಿದ್ದಾರೆ. ಹಾಗೆ ಶಿವಮೊಗ್ಗದ AC ಸತ್ಯನಾರಾಯಣ ಕೂಡ ಬಂದಿದ್ದಾರೆ. ಈ ಘಟನೆ ಬಗ್ಗೆ ಅವರನ್ನು ಕೇಳೋಣ. ಸರ್, ಈ ಘಟನೆ ಹೇಗಾಯಿತು ಮತ್ತು ತಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಏನೆಲ್ಲ ನಡೆದಿದೆ ಸರ್? ನೋಡಿ, ನಿನ್ನೆ ಮಧ್ಯಾಹ್ನದ ನಂತರ ಭಾರೀ ಮಳೆ ತೀರ್ಥಹಳ್ಳಿಯಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳೆ ಹೊಡೆದಿದೆ. ಹಾಗಾಗಿ ಸುಮಾರು 2:30-3 ಗಂಟೆ ಬೆಳಗಿನ ಜಾವ ಈ ಗುಡ್ಡ ಕುಸಿತ ತೀರ್ಥಹಳ್ಳಿ ಟೌನ್ ಪಕ್ಕದ ಗಾಂಧಿನಗರದಲ್ಲಿ ಆಗಿದೆ. ಇಲ್ಲಿ ವಾಸವಾಗಿರ್ತಕ್ಕಂಥ ಒಂದು 20-21 ಜನ ಲೇಬರ್ಸು, ಇಲ್ಲಿಯ ಕೆಲಸಕ್ಕೋಸ್ಕರ ಬಂದಿರತಕ್ಕಂಥವ್ರು, ಅವರೆಲ್ಲರೂ ತಪ್ಪಿಸ್ಕೊಂಡಿದ್ದಾರೆ. ಗಂಡ ಹೆಂಡತಿ ಒಂದು ಮಗು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಬೆಳಗಿನ ಜಾವ ಭಾಳ ಗಾಢವಾದಂಥ ನಿದ್ರೆಯಲ್ಲಿ ಮಲಗಿದ್ರು. ಹಾಗಾಗಿ ಎದ್ದು ಹೊರಗೆ ಬರೋದ್ರೊಳಗಾಗಿ ಗುಡ್ಡ ಕುಸಿದು ಜರಿದು ಮಣ್ಣಿನ ಅಡಿಯಲ್ಲಿ ಅವರು ಆಗಿದ್ದಾರೆ. ಈಗಾಗಲೇ ಬೆಳಗಿನ ಜಾವ ಸುಮಾರು 4 ಗಂಟೆ 4:15ಯಿಂದ ಕಾರ್ಯಾಚರಣೆ ಶುರುವಾಗಿದೆ. 2 ಇಟಾಚಿ ಇಟ್ಕೊಂಡಿದ್ವಿ, ಆದರೂ ಅದು ಸಾಕಾಗಲಿಲ್ಲ ಅಂತ ಭಾಳ ದೊಡ್ಡ ಇಟಾಚಿಯನ್ನು ಇಲ್ಲಿಂದ ಒಂದು 50 ಕಿಲೋಮೀಟ್ರಿಂದ ಅದನ್ನ ತರಿಸಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಸದ್ಯದಲ್ಲಿ ಸಿಕ್ಬೋದು ಬಾಡಿ ಅಂತೇಳಿ ಹೇಳಿ ಅನಿಸುತ್ತೆ. ಒಟ್ಟು ದುರದೃಷ್ಟಕರವಾದಂಥ ಸಂಗತಿ ಇದು ಆಗಬಾರ್ದು. ಗುಡ್ಡ ಕುಸಿದ ಪ್ರಕರಣಗಳ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನು ಸರ್? ಈಗ ಬೆಳಿಗ್ಗೆ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮೂಲಕ ಮಾತಾಡಿದೆ. ಅವರೇ ಸ್ವತಃ ಸಿಕ್ಕಿದ್ರು. ಹೀಗೆ ಇದನ್ನ ಡೀಟೇಲ್ ಹೇಳಿದ್ದೀನಿ, ಏನೇನು ಆಗಿದೆ ಅಂತೇಳಿ ಹೇಳಿ. ಮತ್ತು ಇದಕ್ಕೊಂದು ಅವರಿಗೆ ಆ ಕುಟುಂಬಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. ಒಪ್ಪಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸಿ ನಾನೇನು ಸಹಾಯ ಮಾಡಬೇಕು ಆ ಕುಟುಂಬಕ್ಕೆ ಮಾಡ್ತೀನಪ್ಪ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಕಳೆದ ರಾತ್ರಿಯಿಂದಲೇ ಕಾರ್ಯಾಚರಣೆ ಆರಂಭಗೊಂಡ್ರು ಕೂಡ ಈ ಕುಟುಂಬದ ಶವವನ್ನು ಶೋಧನೆ ಮಾಡಲಿಕ್ಕೆ ಸಾಕಷ್ಟು ಅಡಚಣೆ ಆಗ್ತಿದೆ. ಮತ್ತೆ ಗುಡ್ಡ ಕುಸಿತಾ ಇದೆ. JCBಗಳ ಯಂತ್ರಗಳನ್ನು ಬಳಸ್ತಾ ಇದ್ದಾರೆ. ಅಗ್ನಿಶಾಮಕ ದಳ ನಡೀತಾ ಇದೆ. ಇವೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಪರಿಹಾರ ಕೂಡ ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಎಲ್ಲ ರೀತಿಯ ಹಾಲಿ ಮಾಜಿ ಶಾಸಕರು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲಿ ಮೊಕ್ಕಾಮ ಹೂಡಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ತೀರ್ಥಹಳ್ಳಿಯಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.